ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಪನಳು ಬೇಲಿವಿನ ರೆಸಿಪಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಇನ್ಸ್ಟಂಟಾಗಿ ಮಾಡುವಂತಹ ಬೆಳಗ್ಗಿನ ನಮ್ಮ ಬ್ರೇಕ್ಫಾಸ್ಟ್ ಮಾಡುವಂತಹ ಟೊಮೆಟೊ ಬಾತ್ ಎಷ್ಟು ಟೇಸ್ಟಿ ಅಂದರೆ ಅಷ್ಟೇ ಸುಲಭವಾಗಿ ನಮಗೆ ಸಹ ರೆಡಿ ಆಗ್ತದೆ. ಬೆಳಗ್ಗಿನ ಟೊಮೆಟೊ ಬಾತು ಯಾವಾಗಲೂ ಒಂದೇ ಥರವಾಗಿ ತಿನ್ನೋದಕ್ಕಿಂತ ಒಂದೊಂದು ದಿವಸ ಡಿಫ್ರೆಂಟಾಗಿ ಮಾಡುವಂಥ. ಈಗ ನೋಡಿ ಸ್ಟಾರ್ಟ್ ಮಾಡುವ ಹೇಗೆ ಮಾಡೋದು ಅಂತ. ಈಗ ನಾನೊಂದು 5 ಟೊಮೆಟೊವನ್ನು ಚಿಕ್ಕದಾಗಿ 5 ಟೊಮೆಟೊವನ್ನು ತಗೊಂಡಿದ್ದೇನೆ. ಈಗ ಅದರ ತುದಿಯನ್ನು ಕಟ್ ಮಾಡಿ ಈಗ ಅದನ್ನು ನಾವು ಬೇಯಿಸಲಿಕ್ಕೆ ಇಡುವ. ಅದು ಸ್ವಲ್ಪ ಅದರ ಮೇಲಿನ ಚೋಲಿ ಉಂಟಲ್ಲ, ಆ ಚೋಲಿ ಹೋದರೆ ಸಾಕು. ಆದ ನಂತರ ನಾವು ಅದನ್ನು ಗ್ರೈಂಡ್ ಮಾಡಲಿಕ್ಕೆ ಉಂಟು. ಈಗ 5 ಟೊಮೆಟೊವನ್ನು ನಾನೀಗ ಸ್ವಲ್ಪ ನೀರು ಹಾಕಿ ಇದರಲ್ಲಿ ಬಾಣಲೆಯಲ್ಲಿ ಇದನ್ನು ಚೆಂದ ಕಾಯಲಿಕ್ಕೆ ಇಡ್ತೇನೆ. ಈಗ ಅದರ ಬಾಯಿ ಮುಚ್ಚಿಡುವ. ಈಗ ಇನ್ನೊಂದು ಸೈಡಲ್ಲಿ ನಾವು ಅದಕ್ಕೆ ಬೇಕಾಗುವ ಅಕ್ಕಿಯನ್ನು ನೆನೆಸಿಡುವ ಮೊದಲಿಗೆ. ಆದ ನಂತರ ನಾವು ಅದನ್ನು ಗ್ರೈಂಡ್ ಮಾಡುವ. ಈಗ ನಾವು ನೋಡಿ ಈ ಲೋಟದಲ್ಲಿ ನಾನು 3 ಲೋಟದಷ್ಟು ಅಕ್ಕಿಯನ್ನು ತಗೊಂಡಿದ್ದೇನೆ. ಈ 3 ಲೋಟದಲ್ಲಿ ಅಕ್ಕಿ ತಗೊಂಡದಕ್ಕೆ 1 ಲೋಟದ ಅಕ್ಕಿಗೆ 2 ಗ್ಲಾಸ್ ಥರ ನೀರು ಹಾಕಬೇಕು ನಾವು. ಮತ್ತು ಅದಕ್ಕೆ ನಾನೀಗ 3 ಲೋಟ ತಗೊಂಡಿದ್ದೇನೆ. 3 ಲೋಟಕ್ಕೆ 6 ಲೋಟದಷ್ಟು ನೀರು ಹಾಕಿ ಪರ್ಫೆಕ್ಟಾಗಿ ಬರ್ತದೆ. ಸ್ವಲ್ಪ ಕಡಿಮೆ ಮಾಡಿದರೆ ಸಹ ನಿಮಗೆ ಉದುರಾಗಿ ಬರ್ತದೆ, ತೊಂದರೆ ಇಲ್ಲ. ಏಕಾದರೆ ನಾವು 6 ಲೋಟ ತಗೊಳ್ಳೇಬೇಕು. ಈಗ ನೋಡಿ ಇನ್ನೊಂದು ಸೈಡಲ್ಲಿ ಟೊಮೆಟೊ ಸಹ ಕರೆಕ್ಟಾಗಿದೆ. ಈಗ ಈ ಹದದಲ್ಲಿ ಬರುವಾಗ ನಾವು ಟೊಮೆಟೊವನ್ನು ಏನು ತೆಗೆಯುವುದು ಬೇಡ, ಮೇಲಿದ್ದೆಲ್ಲ ಇದನ್ನಾಗೆ ನಾವು ಗ್ರೈಂಡ್ ಮಾಡಬೇಕು. ಈಗ ನಾವು ಅದನ್ನು ಸ್ವಲ್ಪ ಆರಲಿಕ್ಕೆ ಬಿಡುವ. ಒಂದು ಚಿಕ್ಕ ಪಾತ್ರೆಗೆ, ಬೇರೆ ಪಾತ್ರೆಗೆ ಟ್ರಾನ್ಸ್ಪ್ರೆಷನ್ ಮಾಡುವ. ಈಗ ಮಾಡಿ ಆದ ನಂತರ ಈಗ ಇದು ಸ್ವಲ್ಪ ಆರಿ ಆದ ನಂತರ ಇದನ್ನು ನಾವು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡುವ. ಈಗ ಯಾಕಂದರೆ ಇದು ಸ್ವಲ್ಪ ತಣ್ಣಗಾಗಲಿ ಅಂತ ಬಿಡುವ. ಈಗ ನೋಡಿ ನಾವೀಗ ಒಂದು ಕಡೆಯಲ್ಲಿ ನಾವೀಗ ಅಕ್ಕಿಯನ್ನು ಸಹ ರುಬ್ಬಲಿಕ್ಕೆ ಇಟ್ಟಿದ್ದೇವೆ. ಅಕ್ಕಿ ಸಾರು ಇದು ಅಂದರೆ ಅಕ್ಕಿ ನೆನೆಯಲಿಕ್ಕೆ ಇಟ್ಟಿದ್ದೇನೆ. ಈಗ ನೋಡಿ ಸ್ವಲ್ಪ ತಣ್ಣಗಾಯಿತು. ಈಗ ನಾನು ಗ್ರೈಂಡ್ ಮಾಡಿ ತಂದೆ ನೋಡಿ 5 ಟೊಮೆಟೊವನ್ನು ಚೆಂದ ಮಾಡಿ ಗ್ರೈಂಡ್ ಮಾಡಿ ತಂದಿದ್ದೇನೆ. ಈಗ ಈಚೆ ಸೈಡಲ್ಲಿ ನಾವು ಒಂದು ಕುಕ್ಕರನ್ನು ಗ್ಯಾಸಲ್ಲಿ ಇಡುವ. ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕುವ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕುವ, ಯಾಕಂದರೆ ಸ್ವಲ್ಪ ಹಾಕಿದರೆ ನಮಗೆ ಇದು ಟೊಮೆಟೊ ಬಾತ್ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ. ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕುವ, ಜಾಸ್ತಿ ಒಂದು 3-4 ಸ್ಪೂನ್ನಷ್ಟು ಹಾಕುವ. ಆಗ ತುಂಬ ಟೇಸ್ಟಿಯಾಗಿ ಬರ್ತದೆ. ಈಗ ನೋಡಿ ಎಣ್ಣೆ ಸ್ವಲ್ಪ ಕಾಯಲಿ. ಕಾದಾಗುವಾಗ ನಾವು ಅದಕ್ಕೆ ಸ್ವಲ್ಪ ಇದು ಕರಿಬೇವಿನ ಸೊಪ್ಪು ಹಾಕುವ. ಯಾಕಂದರೆ ಆಪ್ಷನಲ್ ಇದ್ದರೆ ಹಾಕಿ, ಇಲ್ಲದ್ರೆ ಬೇಡ. ಯಾಕಂದರೆ ಪಲಾವಿನ ಎಲೆ ಸಹ ಹಾಕ್ಬೋದು. ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ನಮ್ಮ ಮನೆಯಲ್ಲಿ ಸಿಗುವಂಥ ವಸ್ತು, ಅದಕ್ಕೋಸ್ಕರ. ಈಗ ನೋಡಿ ಕರಿಬೇವಿನ ಸೊಪ್ಪನ್ನು ನಾನೀಗ ಅದಕ್ಕೆ ಹಾಕ್ತೇನೆ. ಸ್ವಲ್ಪ ಫ್ರೈ ಆಗಲಿ ಎಣ್ಣೆ ಸ್ವಲ್ಪ ಫ್ರೈ ಆಗ್ತಾ ಬಂತು. ಎಣ್ಣೆ ಫ್ರೈ ಆಗ್ತಾ ಬಂತು. ಈಗ ನಾವು ಅದಕ್ಕೆ ಸ್ವಲ್ಪ ಪಲಾವಿಗೆ ಹಾಕುವ ಸಾಮಾನನ್ನು ಹಾಕುವ. ಚಕ್ಕೆ, ಸ್ಟಾರ್ ಮೊಗ್ಗು ಮತ್ತು ಒಂದು 2 ಏಲಕ್ಕಿ, ಅದನ್ನೆಲ್ಲ ಹಾಕಿ ಈಗ ನಾವು ಫ್ರೈ ಮಾಡುವುದನ್ನು ನಾವು. ಈಗ ನೋಡಿ ಸ್ವಲ್ಪ ಫ್ರೈ ಆಗಲಿ. ಯಾಕೆಂದರೆ ನಮಗೆ ಈಗ ಸ್ವಲ್ಪ ಪಲಾವಿನ ಎಲೆ ಸ್ವಲ್ಪ ಮಿಸ್ ಆಯಿತು. ಅದ್ರ ತೊಂದರೆ ಇಲ್ಲ, ನೀವಿದ್ದರೆ ನೀವು ಹಾಕಿಕೊಳ್ಳಿ. ಈಗ ನೋಡಿ ಅದು ಸ್ವಲ್ಪ ಫ್ರೈ ಆದ ನಂತರ ಈಗ ನಾವು ಅದಕ್ಕೆ ಸ್ವಲ್ಪ ಒಂದು ದೊಡ್ಡದಾಗಿ ಕೊಚ್ಚಿಟ್ಟಂಥ ಈರುಳ್ಳಿಯನ್ನು ಸಹ ಈಗ ನಾವು ಅದಕ್ಕೆ ಆ್ಯಡ್ ಮಾಡ್ತೇನೆ. ಯಾಕಂದರೆ ಈರುಳ್ಳಿ ಸಹ ಸ್ವಲ್ಪ ಚಿಕ್ಕದಾಗಿ ಇದು ಮಾಡಿದರೆ, ಕಟ್ ಮಾಡಿದರೆ ತುಂಬ ಚೆಂದ ಆಗ್ತದೆ. ನೋಡಿ ಈರುಳ್ಳಿ ಸಹ ಸ್ವಲ್ಪ ಫ್ರೈ ಆಗಲಿ. ಈರುಳ್ಳಿ ಈಗ ಅದನ್ನು ನಾವು ಸ್ವಲ್ಪ ಮಗುಚಬೇಕು. ಯಾಕಂದರೆ ಸ್ವಲ್ಪ ಈರುಳ್ಳಿ ಸಹ ಫ್ರೈ ಆಗ್ತಾ ಬರಲಿ. ಅದ ನಂತರ ನಾವು ಅದಕ್ಕೆ ಸ್ವಲ್ಪ ಮೆತ್ತಗಾಗಲಿಕ್ಕೆ ಬೇಕಾದರೆ ಸ್ವಲ್ಪ ನಮಗೆ ಉಪ್ಪು ಸಹ ಹಾಕ್ಬೋದು. ನಾನು ಉಪ್ಪು ಮತ್ತೆ ಇದ್ದೇನೆ. ಈಗ ಅದಕ್ಕೆ ನಾನು ಸ್ವಲ್ಪ ಅದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಹಾಕ್ತೇನೆ. ಯಾಕಂದರೆ ನಮಗೆ ಟೊಮೆಟೊ ಈರುಳ್ಳಿ ಸ್ವಲ್ಪ ಮೆದು ಆಗಬೇಕು. ಆದ ನಂತರ ನಾವು ಅದಕ್ಕೆ ಬಾಕಿದ್ದು ಸಾಮಾನನ್ನು ಹಾಕುವ. ಈಗ ನಾವು ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ರೆಡಿ ಮಾಡಿಟ್ಟಿದ್ದೇನೆ. ಈಗ ಅದನ್ನು ಸಹ ನಾವೀಗ ಅದಕ್ಕೆ ಹಾಕ್ತೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದು ಸ್ವಲ್ಪ 1-2 ತುಂಡು ಶುಂಠಿಯನ್ನು ಕಟ್ ಮಾಡಿ ಬೆಳ್ಳುಳ್ಳಿಯನ್ನು ಜಜ್ಜಿ ಗ್ರೈಂಡ್ ಮಾಡಿದ್ದೇನೆ. ಈಗ ಅದರ ಸ್ವಲ್ಪ ವಾಸನೆ ಹೋಗಲಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಪಜ್ಜಿ ವಾಸನೆ ಅಂತ ಹೇಳ್ತಾರಲ್ಲ, ಅದು ಆ ಪಜ್ಜಿ ವಾಸನೆ ಸ್ವಲ್ಪ ಹೋಗಲಿ. ಆದ ನಂತರ ನಾವು ಅದಕ್ಕೆ ಇದು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ಯಾಕಂದರೆ ಇಲ್ಲದ್ರೆ ತಲೆ ಹಿಡಿತದೆ, ಅದಕ್ಕೋಸ್ಕರ ಸ್ವಲ್ಪ ನಾವು ಸೌಂಡನ್ನು ಆಚೆ ಮಾಡ್ತಲೇ ಇರಬೇಕು. ಇಲ್ಲದ್ರೆ ಅದು ನಮಗೆ ಕರೆಕ್ಟ್ ಆಗೋದಿಲ್ಲ ಅಷ್ಟು, ಅದಕ್ಕೋಸ್ಕರ. ಈಗ ನಾವು 1-2 ಸ್ಪೂನ್ನಷ್ಟು ಕೊತ್ತಂಬರಿ ಬೀಜವನ್ನು ಗ್ರೈಂಡ್ ಮಾಡಿದ್ದೇನೆ, ಪುಡಿ ಮಾಡಿದ್ದೇನೆ. ಈಗ ಅದನ್ನು ಸಹ ನಾನು ಹಾಕ್ತಾ ಇದ್ದೇನೆ. ಕಾರಿಯಂಡರ್ ಪುಡಿ ಅಂದರೆ ಕೊತ್ತಂಬರಿ ಬೀಜ ಹುಡಿ. ಈಗ ಮತ್ತು ಅದಕ್ಕೆ 1-1.5 ಸ್ಪೂನ್ನಷ್ಟು ನಾನು ಅಚ್ಚು ಹುಡಿಯನ್ನು ಹಾಕ್ತೇನೆ. ಮತ್ತು 1/4 ಸ್ಪೂನ್ನಷ್ಟು ಅರಸಿನ ಹುಡಿಯನ್ನು ಹಾಕಬೇಕು.
ನಿಮ್ಮಲ್ಲಿ ಗರಂ ಮಸಾಲೆ ಇದ್ದರೆ ಗರಂ ಮಸಾಲೆನ ಸಹ ಆ್ಯಡ್ ಮಾಡ್ಬೋದು. ಅಚ್ಚಕಾರದ ಹುಡಿ, ಅರಸಿನ ಹುಡಿ ಮತ್ತು ಕೊತ್ತಂಬರಿ ಹುಡಿ ಎಲ್ಲ ಹಾಕಿ ಈಗ ಒಂದು 3 ಮೆಣಸನ್ನು ಸಹ ಅದಕ್ಕೆ ನಾವು ಆ್ಯಡ್ ಮಾಡಬೇಕು. ಮತ್ತು 1 ಬೌಲ್ನಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪಿದ್ದರೆ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡಿ ಎರಡನ್ನು ಸಹ ಹಾಕ್ಬೋದು. ಹಾಗೆ ಈಗ ನೋಡಿ ಕೊನೆಯದಾಗಿ ನಾವು ಬಟಾಣಿಯನ್ನು, ನಿನ್ನೆ ರಾತ್ರಿ ನಾನು ಬಟಾಣಿಯನ್ನು ನೆನೆ ಹಾಕ್ಲಿಕ್ಕೆ ಇಟ್ಟಿದ್ದೆ ಓವರ್ನೈಟ್. ಆ ಬಟಾಣಿಯನ್ನು ಸಹ ನಾವು ಅದಕ್ಕೆ ಆ್ಯಡ್ ಮಾಡಬೇಕು. ಬಟಾಣಿ ಎಲ್ಲ ಇದ್ದರೆ ನಮಗೆ ಟೊಮೆಟೊ ಬಾತು ತುಂಬ ಟೇಸ್ಟಿ ಬರ್ತದೆ. ಅದಕ್ಕೋಸ್ಕರ ಈಗ ನೋಡಿ ಕೊನೆಯದಾಗಿ ಉಪ್ಪನ್ನು ಹಾಕ್ತಾ ಇದ್ದೇನೆ. ಈಗ ಒಂದು 2 ಸ್ಪೂನಷ್ಟು ನಾನು ಉಪ್ಪನ್ನು ಆ್ಯಡ್ ಮಾಡ್ತೀನಿ. ಯಾಕಂದರೆ ಈಗ 1 ಸ್ಪೂನಷ್ಟು ಆ್ಯಡ್ ಮಾಡಿದ್ದೇನೆ ಮೊದಲು, ಆಗ ಒಮ್ಮೆ ಒಂದು ಅರ್ಧ ಸ್ಪೂನಷ್ಟು ಆ್ಯಡ್ ಮಾಡಿದ್ದೇನೆ. ಬೇಕಾದರೆ ನೋಡಿ ಹಾಕಿಕೊಳ್ಳಿ, ಯಾಕಂದರೆ ಉಪ್ಪಿನ ಪ್ರಮಾಣ ಸ್ವಲ್ಪ ಕಡಿಮೆ ಮಾಡಿದರೆ ಒಳ್ಳೆಯದು ನಮಗೆ. ಈಗ ಚೆಂದ ಮಾಡಿ ಫ್ರೈ ಮಾಡಬೇಕು. ಸ್ವಲ್ಪ ಇದು ಎಣ್ಣೆಯಲ್ಲಿ ನಮ್ಮದೆಲ್ಲ ಸಾಮಾನುಗಳ ಮಿಶ್ರಣ ಸೇರಿ ಚೆಂದ ಫ್ರೈ ಆಗಬೇಕು. ಫ್ರೈ ಆದ ನಂತರ ಇದಕ್ಕೆ ನಾವು ಆಗ ಗ್ರೈಂಡ್ ಮಾಡಿಟ್ಟಂಥ ಟೊಮೆಟೊವನ್ನು ಹಾಕಬೇಕು. ಟೊಮೆಟೊ ಸಹ ಚೆಂದ ಅದರ ಪಜ್ಜಿ ವಾಸನೆ ಉಂಟಲ್ಲ ಟೊಮೆಟೊದು, ಅದೆಲ್ಲ ಹೋಗಬೇಕು. ಅದು ಹೋದಾದ ನಂತರ ಈಗ ನಾವು ಅಕ್ಕಿಯನ್ನು ಹಾಕುವ. ಈಗ ನೋಡಿ ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡಬೇಕು. ತುಂಬ ಟೇಸ್ಟಿ ಆಗ್ತದೆ. ನಮ್ಮ ಟೊಮೆಟೊ ಬಾತು ಸಹ ರೆಡಿ ಆಗ್ತಾ ಬಂತು ನೋಡಿ. ಇದು ಒಂದು 2 ನಿಮಿಷದ್ದು ಸ್ವಲ್ಪ ಫ್ರೈ ಮಾಡಿ. ಒಂದು 2 ನಿಮಿಷ ಫ್ರೈ ಆಗಲಿ. ಬೇಕಾದರೆ ಮೆಣಸಿನ ಹುಡಿಯನ್ನು ಹಾಕಿ, ನಾನು ಆಗ 1.5 ಸ್ಪೂನ್ ಅಂತ ಹೇಳಿದ್ದಲ್ಲ, ಅದಕ್ಕೋಸ್ಕರ 1 ಸ್ಪೂನ್ ಅಲ್ಲಿ ಹಾಕಿದ್ದೇನೆ, ಅರ್ಧ ಸ್ಪೂನ್ ಇಲ್ಲಿ ಹಾಕಿದ್ದೇನೆ. ಅದಕ್ಕೆ ನಾನು 1.5 ಸ್ಪೂನ್ ಅಂತ ಹೇಳಿದ್ದೆ. ನಿಮ್ಮ ಖಾರಕ್ಕೆ ಅನುಸಾರವಾಗಿ ನೀವು ಹಾಕಿಕೊಳ್ಳಿ. ಯಾಕಂದರೆ ಜಾಸ್ತಿ ಹಾಕಿದರೂ ಸಹ ನಾವು ಕಾಯಿ ಮೆಣಸನ್ನು ಸಹ ಹಾಕ್ತೇನೆ ಅದಕ್ಕೆ. ನೋಡಿ ನಾನು ಈ ಲೋಟ ತೋರಿಸ್ತೇನಲ್ಲ, ನಾನು ಅದೇ ಲೋಟದಲ್ಲಿ ಆಗ ಅಕ್ಕಿಯನ್ನು ತಗೊಂಡಿದ್ದೇನೆ. ಈಗ ಅದೇ ಲೋಟದಲ್ಲಿ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಬೇಕು. ಈಗ ಒಟ್ಟು 6 ಲೋಟ ನೀರು ಹಾಕಬೇಕು ನಾವು. 6 ಲೋಟ ನೀರನ್ನು ನಾನೀಗ ಒಮ್ಮೆಲೆ ಆ್ಯಡ್ ಮಾಡಿದ್ದೇನೆ. ಯಾಕಂದರೆ ನಮಗೆ ಇದನ್ನೀಗ ನೀರನ್ನು ಕುದಿಸಿ ಸಹ ಅಕ್ಕಿ ಹಾಕ್ಬೋದು, ಇಲ್ಲದ್ರೆ ನಮಗೆ ಹಾಗೆ ಅಕ್ಕಿ ಸಹ ಹಾಕ್ಬೋದು. ಆಪ್ಷನಲ್, ತೊಂದರೆ ಇಲ್ಲ, ಏನಾಗೋದಿಲ್ಲ. ಯಾಕಂದರೆ ನಮಗೆ ಬೇಗನೆ ಆಗಬೇಕಾದ್ರೆ ನಾವು ಇದನ್ನು ನೀರು ಕುದಿಯುವಷ್ಟಕ್ಕಿಂತ ಮೊದಲು ನಾವು ಇದಕ್ಕೆ ಅಕ್ಕಿ ಹಾಕಿ, ಮತ್ತು ನಾವು ನಿಮ್ಮ ಕುಕ್ಕರ್ನ ಅನುಸಾರವಾಗಿ, ನಾನೀಗ ನನ್ನ ಕುಕ್ಕರಲ್ಲಿ ನಾನು 2 ಸಲದಷ್ಟು ನಾನು 2 ವಿಸಿಲ್ ಆಗ್ತದೆ ಒಂದು. ಕೆಲವರ ಕುಕ್ಕರಲ್ಲಿ ಒಂದೇ ವಿಸಿಲಲ್ಲಿ ಸಹ ಬೇಯ್ತದೆ. ಈಗ ನೋಡಿ ಇದಕ್ಕೆ ನಾವು ಅಕ್ಕಿಯನ್ನು ಆ್ಯಡ್ ಮಾಡಬೇಕು. ಯಾಕಂದರೆ ನೀರು ಕುದಿಯುವಷ್ಟು ಕಾಯೋದು ಸ್ವಲ್ಪ ಟೈಮ್ ವೇಸ್ಟ್ ಆಗ್ತದೆ. ಅದಕ್ಕೋಸ್ಕರ ಈಗ ಅದಕ್ಕೆ ನಾವು ಅಕ್ಕಿಯನ್ನು ಹಾಕಿ ಅದನ್ನು ಸ್ವಲ್ಪ ಮಗಚಬೇಕು. ಇದು ಮಗಚಬೇಕಂದ್ರೆ ನಾವು ಇಲ್ಲ ತುಂಬ ಮಗಚಿದ್ರೆ ಸಹ ಅಕ್ಕಿ ಹುಡಿ ಆಗ್ತದೆ. ಅದಕ್ಕೋಸ್ಕರ ಈಗ ನೋಡಿ ಎಲ್ಲವನ್ನು ಅಕ್ಕಿ ಹಾಕಿ ನಾನು ಸ್ವಲ್ಪ ಒಂದು 2-3 ಸೌಂಟು ತಿರುಗಿಸಬೇಕು. ತಿರುಗಿಸಿ ಆದ ನಂತರ ಈಗ ನಾವು ಅದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಬೇಕು. ಯಾಕಂದರೆ ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಹಾಕಬೇಕು. ನಮ್ಮ ಕುಕ್ಕರಲ್ಲಿ ನಾನು 2 ವಿಸಿಲ್ ಹಾಕ್ತಾಯಿದ್ದೆ. ನಿಮ್ಮ ಕುಕ್ಕರಲ್ಲಿ ನಿಮಗೆ ಎಷ್ಟು ಆಗ್ತದೋ ಹಾಗೆ ನೀವು ಮಾಡಿಕೊಳ್ಳಿ. ಈಗ ನೋಡಿ ಈಗ 2 ವಿಸಿಲ್ನಷ್ಟು ನಾವು ಹಾಕಬೇಕು. 2 ವಿಸಿಲ್ ಆದಂದರೆ ನಾವು ಕುಕ್ಕರ್ದು ತೆಗೆಯುವ. ಯಾಕಂದರೆ ನಮ್ಮದು ಟೊಮೆಟೊ ಬಾತು ಹೇಗೆ ಆಗಿದೆ, ಹೇಗೆ ಪರ್ಫೆಕ್ಟಾಗಿ ಹೇಗೆ ಬಂದಿದೆ ಅಂತ ನೋಡುವ ನಾವು. ನೀವು ಸಹ ಈ ಥರನೇ ಸಹ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿದೆ ನೋಡಿ. ನಮ್ಮ ಟೊಮೆಟೊ ಬಾತು ರೆಡಿ ಆಯಿತು. ಈಗ ಕುಕ್ಕರನ್ನು ಆನ್ ಮಾಡ್ತಾ ಇದ್ದೇನೆ. ಅದರ ಲಿಡ್ಡನ್ನು ನೋಡಿ ತುಂಬ ಬಂದಿದೆ ಎಲ್ಲವೂ. ತುಂಬ ಟೇಸ್ಟಿಯಾಗಿದೆ. ನೋಡುವಾಗಲೇ ಗೊತ್ತಾಗ್ತದೆ, ಏನು ಅಂಟಲಿಲ್ಲ, ಉದುರಾಗಿ ಬಂದಿದೆ. ಯಾಕಂದರೆ ನಾವು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ದೇವೆ, ಅದರಿಂದ. ನಾವು ಎಣ್ಣೆ ಸ್ವಲ್ಪ ಕಡಿಮೆ ಹಾಕಿದರೆ ಅಕ್ಕಿ ಸಹ ಮುದ್ದೆ ಆಗ್ತದೆ. ಅದಕ್ಕೋಸ್ಕರ. ಮತ್ತು ನಿಮಗೆ ಲಿಂಬೆ ಹುಳಿ ಬೇಕಾದ್ರೆ ಸಹ ಉಂಟ್ಬೋದು. ಲಿಂಬೆ ಹುಳಿ ಬೇಡ, ಯಾಕಂದರೆ ನಾವು ಹುಳಿ ಹಾಕಿದ್ದೇವಲ್ಲ, ಅದಕ್ಕೋಸ್ಕರ ಲಿಂಬೆ ಹುಳಿ ಹಾಕೋದು ಬೇಡ ಅಂತ. ಪಲಾವಿಗೆಲ್ಲ ಮಾಡೋದ್ರಲ್ಲಿ ಲಿಂಬೆ ಹುಳಿ ಹಾಕಬೇಕು. ನೋಡಿ ಈಗ ನಾನು ಸರ್ವ್ ಮಾಡುವಂಥ ನೋಡಿ, ಈಗ ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ ನೋಡಿ. ತುಂಬ ಟೇಸ್ಟಿಯಾಗಿ ಬಂದಿದೆ, ಪರಿಮಳ ಸಹ ಹಾಗೆಯೇ ಉಂಟು. ಯಾಕಂದರೆ ನನ್ನ ಮಗ ರೂಮಿಂದ ಹೇಳ್ತಾ ಇದ್ದ, ನಮ್ಮ ಎಂತ ತುಂಬ ಪರಿಮಳ ಬರ್ತುಂಟು, ಎಂತ ಮಾಡಿದ್ದೀರಮ್ಮ ಇವತ್ತು ಅಂತ. ಅವನಿಗೆ ಗೊತ್ತಿಲ್ಲ ಟೊಮೆಟೊ ಬಾತ್ ಅಂತ. ಅದಕ್ಕೆ ಚೆಂದ ತಿಂದು ಹೋಗಿದ್ದಾನೆ ಶಾಲೆಗೆ. ಖುಷಿ ಆಯಿತು ನನಗೆ ಸಹ ತಿಂದಲ್ಲ ಅಂತ. ನೋಡಿ ಈಗ ಟೊಮೆಟೊ ಬಾತ್ ರೆಡಿ ಆಯಿತು. ಅದಕ್ಕೆ ಮತ್ತು ರೈತ ಸಹ ನಾವು ಮಾಡ್ಬೋದು, ಬೇಕಾದರೆ ಆಪ್ಷನಲ್. ನಾನು ರೈತ ಸಹ ಮಾಡಿದ್ದೇನೆ, ಅದಕ್ಕೆ ತುಂಬ ಟೇಸ್ಟಿ ಆಗ್ತದೆ. ಅದಕ್ಕೋಸ್ಕರ ಕೆಲವರಿಗೆ ಶರೀರದವರಿಗೆ ಅಕ್ಕಿ ಊಟ ಮಾಡುವಾಗ ಉಷ್ಣ ಆಗ್ತದೆ, ಅದಕ್ಕೋಸ್ಕರ ರೈತ ಮಾಡ್ತಾರೆ. ಈಗ ನಾವು ರೈತ ಸಹ ಮಾಡಿಟ್ಟಿದ್ದೇವೆ. ರೆಸಿಪಿಯನ್ನು ಆನ್ ಮಾಡಿಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಟೇಕ್ ಕೇರ್. ಬೈ. ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗುವ. ಅಲ್ಲಿಯವರೆಗೆ ಟೇಕ್ ಕೇರ್.